ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಅರೆಸ್ಟ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಪೊಲೀಸರಿಗೆ ಧಮಕಿ ಹಾಕಿದಂತಹ ಪ್ರಕರಣ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ದೂರು ದಾಖಲಾಗಿದ್ದು ಅವರನ್ನ ಬಂಧನಕ್ಕೆ ಒಳಪಡಿಸುವ ಹಿನ್ನೆಲೆಯಲ್ಲಿ ಹರೀಶ್ ಪೂಂಜಾ ನಿವಾಸಕ್ಕೆ ಈಗಾಗಲೇ ಪೊಲೀಸರ ಆಗಮನ ಆಗಿದೆ. ಅಲ್ಲಿ ಭಾರಿ ಹೈಡ್ರಾಮವೇ ಕ್ರಿಯೇಟ್ ಆಗಿದೆ. ಹರೀಶ್ ಪೂಂಜಾ ಬಂಧನಕ್ಕೆ ಒಳಪಡಿಸಿದಂತೆ ಕಾರ್ಯಕರ್ತರು ಕೂಡ ಅವರ ನಿವಾಸದ ಮುಂಭಾಗ ಜಮಾವಣೆಗೊಂಡಿದ್ದಾರೆ. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅರೆಸ್ಟ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಇದೀಗ ಮನೆ ಮಾಡ್ತಾ ಇದೆ. ಪೊಲೀಸರಿಗೆ ಧಮಕಿ ಹಾಕಿದ್ದ ಪ್ರಕರಣದಲ್ಲಿ ಪೂಂಜಾಗೆ ಸಂಕಷ್ಟ ಈಗ ಎದುರಾಗಿದೆ. ಹರೀಶ್ ಪೂಂಜಾ ಬಂಧನಕ್ಕಾಗಿ ಈಗ ಪೊಲೀಸರು ಅವರ ನಿವಾಸಕ್ಕೆ ಬಂದಿದ್ದಾರೆ. ಅವರ ನಿವಾಸದಲ್ಲಿ ವಕೀಲರು ಕೂಡ ಹಾಜರಿದ್ದಾರೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹರೀಶ್ ಪೂಂಜಾ ಅವರ ನಿವಾಸದ ರೂಮ್ನಲ್ಲಿದ್ದಾರೆ ಅನ್ನೋ ಮಾಹಿತಿ. ಬೆಳ್ತಂಗಡಿ ಹರೀಶ್ ಪೂಂಜಾ ನಿವಾಸದ ಎದುರು ಭಾರಿ ಹೈಡ್ರಾಮವೇ ಕ್ರಿಯೇಟ್ ಆಗಿದೆ. ಹರೀಶ್ ಪೂಂಜಾ ಬಂಧನಕ್ಕೆ ಒಳಪಡಿಸಬಾರದು ಅಂತ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸರ್ಕಾರ ಮತ್ತು ಪೊಲೀಸರ ವಿರುದ್ಧ ಕಾರ್ಯಕರ್ತರು ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅನುಮತಿಯನ್ನ ಪಡೆಯದೆ ಪ್ರತಿಭಟನೆ ನಡೆಸಿದಂತಹ ಕೇಸ್ನಲ್ಲಿ ಹರೀಶ್ ಪೂಂಜಾ ಅವರ ಒಂದು ಪ್ರಕರಣ ದಾಖಲಾಗಿದೆ. ಬೆಳ್ತಂಗಡಿ ಪೊಲೀಸರಿಗೆ ಬೆದರಿಕೆ ಹಾಕಿದ್ದಾರೆ ಸಹ. ಬಿಜೆಪಿಯ ಮುಖಂಡ ಶಶಿರಾಜ್ ಶೆಟ್ಟಿ ಅವರ ಬಂಧನ ಆಗಿತ್ತು. ಅಕ್ರಮ ಕಲ್ಲು ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವರ ಪರವಾಗಿ ವಕಾಲತ್ತನ್ನು ವಹಿಸಿದಂತಹ ಹರೀಶ್ ಪೂಂಜಾ 18ನೇ ತಾರೀಕಿನಂದು ಪೊಲೀಸ್ ಠಾಣೆಯ ಮುಂಭಾಗ ಪ್ರತಿಭಟಿಸುತ್ತಾರೆ. ಪೊಲೀಸ್ ಠಾಣೆಗೆ ಹೋಗಿ ಠಾಣೆ ನಿಮ್ಮಪ್ಪಂದ ಅಂತ ಹೇಳ್ತಾರೆ ಮತ್ತು ಕಾಲರ್ ಹಿಡ್ಕೊಳ್ಳೋಕ್ಕೂ ಕೂಡ ನಾನು ತಯಾರಿದ್ದೀನಿ ಅಂತೆಲ್ಲ ಅವರು ಮಾತನಾಡ್ತಾರೆ. ಇಷ್ಟೆಲ್ಲ ಧಮಕಿ ಹಾಕಿದ ನಂತರದಲ್ಲಿ ಅವರ ವಿರುದ್ಧವಾಗಿ ಕೇಸ್ ಸಹ ದಾಖಲಾಗಿದೆ. ಈಗ ಆ ಕೇಸ್ನ ಹಿನ್ನೆಲೆಯಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡಿಬೇಕು ಅಂತ ಅವರ ನಿವಾಸಕ್ಕೆ ಹೋಗಿದ್ದಾರೆ. ಸೊ ಪೊಲೀಸ್ ವರಿಷ್ಠಾಧಿಕಾರಿ ಜಿಲ್ಲಾ ವರಿಷ್ಠಾಧಿಕಾರಿಯ ಬಗ್ಗೆಯೂ ಕೂಡ ಒಂದಷ್ಟು ವೈಯಕ್ತಿಕವಾಗಿ ಅವಹೇಳನ ಮಾಡುವಂತಹ ಮಾತುಗಳನ್ನು ಹರೀಶ್ ಪೂಂಜಾ ಆಡಿದ್ದಾರೆ. ಸೊ ಕಾರ್ಯಕರ್ತನ ಪರವಾಗಿ ಅವರು ಏನೇ ವಕಾಲತ್ತು ವಹಿಸಬಹುದು, ಆದರೆ ಅಕ್ರಮ ಕಲ್ಲು ಗಣಿಗಾರಿಕೆ ಪ್ರಕರಣದಲ್ಲಿ ಅವರ ಬಂಧನ ಆಗಿರೋದ್ರಿಂದ ಒಬ್ಬ ಶಾಸಕನಾಗಿ ತಾನು ಯಾವ ರೀತಿಯಾಗಿ ನಡೆದುಕೊಳ್ಬೇಕು, ತನ್ನ ಮಾತುಗಳು ಹೇಗಿರಬೇಕು, ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಮೆಸೇಜ್ ಪಾಸ್ ಆಗುತ್ತೆ ಅನ್ನೋದರ ಬಗ್ಗೆ ಕಿಂಚಿತ್ತು ಕೂಡ ಪೂಂಜಾ ಅವರು ಯೋಚನೆ ಮಾಡಿದ ಹಾಗೆ ಕಾಣಿಸ್ತಾ ಇಲ್ಲ. ಪೊಲೀಸರಿಗೆ ಧಮಕಿ ಹಾಕ್ತಾರೆ, ಪೊಲೀಸ್ ಠಾಣೆಗೂ ಕೂಡ ಒಂದು ಗತಿ ತರ್ತೀನಿ ಅಂತೆಲ್ಲ ಹೇಳಿಕೆ ಕೊಡ್ತಾರೆ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಯ ಬಗ್ಗೆ ಅವಹೇಳನ ಮಾಡುವಂತಹ ಮಾತುಗಳನ್ನ ಆಡ್ತಾರೆ. ಅವರ ತಲೆ ಬೋಳು, ತಲೆಯಲ್ಲಿ ಮೆದಲಿಲ್ಲ ಅಂತೆಲ್ಲ ಮಾತನಾಡಿದ್ದಾರೆ. ವಿನಾಕಾರಣ ಉಲಾಯಿಕುಲ್ಲನಗ ಯಾನ ಆಕ್ರೋಶಡೆ ಬಾಧ್ಯರನ್ನು ಯಾನ ಅಧಿಕಾರಯುತವಾದ ಬಾಧ್ಯರನ್ನು ಅನ್ಯಾಯವಾಗಿ ನಿರಪರಾಧಿಗೆ ಶಿಕ್ಷೆ ಆಗುವಂತಕ್ಕೆ ತುವನ್ನು ಎನ್ನ ಜವಾಬ್ದಾರಿ ಉರನಿಲ ಆತೆ ಬಾಧ್ಯರದೆ ನನ್ನ ತುಂಬುಗಳ ಬೆಳ್ತಂಗಡಿದ ಕಾರ್ಯಕರ್ತರನ್ನು ಮುಟ್ಟಿಯನ್ನ ಕಾಲರ್ ಪತ್ತದ ವೈದ್ಯ ಪಾಠದ ರೆಡಿಯುಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾದ ಬೆಳ್ತಂಗಡಿ ತಾಲೂಕಿನ ಮತದಾರರಿಗೆ ಅನ್ಯಾಯ ಪುಣ್ಯಂದ ಯಾನು ಜೈಲು ಕೊಲ್ಲ ರೆಡಿಯುಲ್ಲ ಪೊಲೀಸ್ ತಕ್ಕಲ್ಲ ಕಾಲರ್ ಪತ್ತಿರಲ್ಲ ಯಾನು ರೆಡಿಯುಲ್ಲ ಅಂತ ಬರ್ಪನೆ ಇಲ್ಲ. ಈ ಸಂದರ್ಭ ಬಂದ ಭಾರಿ ಸಂತೋಷ ಪಡುತ್ತೆ. ಇನ್ನ ಜಿಲ್ಲಾ ವರಿಷ್ಠಾಧಿಕಾರಿ ಆನ ಮಂಡ್ಯಡು ಸ್ವೀಚ್ ಎಸ್ಪಿನ ಮಂಡ್ಯಡು ಸ್ವೀಚ್ ಉದಾಹರಣೆಗೆ ಕುಜಲಿಚ್ಚಿ ಯಾನ್ ಖಾಲಿ ಕುಜಲಿಚ್ಚಿಂದ ಮಾತ್ರ ಏನಿದ್ದೀನಿ ಹರಿಕೃಷ್ಣರೇ ಉಲೈ ಬೊಂಡುಲ ಇಚ್ಚಿಂದ ಕೋಳದ ಜಿಲ್ಲಾ ನೆಕ್ಕಲೆ ವಾರೀಜಿದ ಷಡ್ಯಂತ್ರ ಮಂದಿರ ಬಂದ ಶಶಿನ ಅರೆಸ್ಟ್ ಮಂತ್ರಿಮೆಂಟ್ಗೆ ಸುಬ್ಬಾಪುರ ಮಟ್ಟಿಗೆ ಫೋನ್ ಮಲ್ಪನಾಗ ಫೋನ್ ಪೂಜಿ ತಹಶೀಲ್ದಾರಿಗೆ ಫೋನ್ ಮಲ್ಪನಾಗ ತಹಶೀಲ್ದಾರ್ನ ಮೊಬೈಲ್ ಸ್ವಿಚ್ ಆಫ್ ಓ ಸೈದೇಪೌಡ ಮೆಕ್ಕಲಪುರ ಕಾಂಗ್ರೆಸ್ ಏಜೆಂಟ್ ನಕಲಿ ಜಿಲ್ಲೆಯ ವರಿಷ್ಠಾಧಿಕಾರಿ ಎಸ್ಪಿ ಅನ್ನ ನಿಯಂತ್ರಣ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. ರೈಟ್ ನೌ ಹರೀಶ್ ಪೂಂಜಾ ನಿವಾಸದಲ್ಲಿ ಯಾವೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ದಿವ್ಯಾ, ಈಗಾಗಲೇ ಹರೀಶ್ ಪೂಂಜಾ ಮನೆಗೆ ಸಾಕಷ್ಟು ಮಂದಿ ಕಾರ್ಯಕರ್ತರು ಬಂದಿದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇವತ್ತು ಬೆಳ್ತಂಗಡಿ ಪೊಲೀಸರು ಬಂದು ಅವರನ್ನ ಬಂಧನ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು, BJP ಮುಖಂಡರು ಬಂದಿರುವಂಥದ್ದು. ಆಲ್ಮೋಸ್ಟ್ ಎಲ್ಲ ಇಲ್ಲಿನ BJPಯ MLAಗಳು ಬಂದಿದ್ದಾರೆ. ಅದು ಮಂಗಳೂರಿನಿಂದ ಆಗಿರ್ಬೋದು, ಮೂಡುಬಿದ್ರೆ MLA ಆಗಿರ್ಬೋದು, ಸಂಸದ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ವಿಧಾನ ಪರಿಷತ್ನ ಸದಸ್ಯರಾಗಿರ್ಬೋದು, ಎಲ್ಲರೂ ಇವತ್ತು ಇವರ ಮನೆಗೆ ಹರೀಶ್ ಪೂಂಜಾ ಅವರಿಗೆ ಮನೆಗೆ ಬಂದಿರುವಂಥದ್ದು. ಇವತ್ತು 2 ಪ್ರಮುಖ ಪ್ರಕರಣಗಳು ದಾಖಲಾಗಿತ್ತು. ಹಾಗಾಗಿ ಆ ದಾಖಲಾಗಿರುವಂಥ ಪ್ರಕರಣದ ಹಿನ್ನೆಲೆಯಲ್ಲಿ ಬೆಳಿಗ್ಗೆ ಹರೀಶ್ ಪೂಂಜಾ ಅವರ ಮನೆಗೆ ಬಂದು ನೋಟಿಸ್ ಕೊಡಲಾಗಿತ್ತು. ಅದರ ಬಳಿಕ ಈ ರೀತಿಯಾದಂಥ ಬೆಳವಣಿಗೆ ನಡೆದಿರುವಂಥದ್ದು. ಅಂದರೆ ಪೊಲೀಸರು ಅವರನ್ನ ಬಂಧಿಸ್ತಾರೆ ಅನ್ನುವಂಥ ಒಂದು ಸೂಚನೆ
ಹಿನ್ನೆಲೆಯಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದಿರುವಂಥದ್ದು. ಇವತ್ತು ಅವರ ಮನೆಯೊಳಗೆ ಪೊಲೀಸರಿಗೆ ಬರದ ರೀತಿಯಲ್ಲಿ ಇಲ್ಲಿನ ಕಾರ್ಯಕರ್ತರು ತಡೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಿರಂತರವಾಗಿ ಆ ಪೊಲೀಸರು ಇಲ್ಲಿ ಬೀಡು ಬಿಟ್ಟಿದ್ರು, ಅವರನ್ನು ಮನೆ ಒಳಗೂ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಈಗಾಗಲೇ 2 ಅಧಿಕಾರಿಗಳು ಅವರ ಮನೆ ಒಳಗಿರುವಂಥದ್ದು. ಅಲ್ಲಿ ನೋಟಿಸನ್ನು ಕೊಟ್ಟ ನಂತರ ಈ ಒಂದು FIR ದಾಖಲಾಗಿರುವಂಥ ಪ್ರಕರಣ ಏನಿದೆ ಅದನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಹರೀಶ್ ಪೂಂಜಾ ಪರವಾದ ವಕೀಲರ ತಂಡವೂ ಬಂದಿರುವಂಥದ್ದು. ಅವರು ಈ ಒಂದು ಇಡೀ ಪ್ರಕರಣದ ಬಗ್ಗೆ ಪೊಲೀಸರ ಜೊತೆನೂ ಮಾತುಕತೆ ಮಾಡ್ತಾ ಇರುವಂಥದ್ದು. ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂಥ ಬಂಧನ ಪ್ರಕ್ರಿಯೆಗಳು ಆಗಿಲ್ಲ. ಹಾಗಾಗಿ ಈ 2 ಪ್ರಕರಣಗಳಲ್ಲಿ ಒಂದು ಪ್ರಕರಣ ನಾನ್ ಬೇಲೇಬಲ್ ಸೆಕ್ಷನ್ ಇರುವಂಥದ್ದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಾಗೆ ಬಂಧನ ಮಾಡ್ತಾರಾ ಇಲ್ವಾ ಅಂತದನ್ನು ಈಗಾಗಲೇ ಕಾದು ನೋಡಬೇಕಾಗಿದೆ. ಇನ್ನೊಂದು ಕಡೆಯಿಂದ MLA ಅವ್ರನ್ನ ಬಂಧನ ಮಾಡಬೇಕಿದ್ರೆ ಸ್ಪೀಕರ್ ಅವರ ಸೂಚನೆ ಬೇಕನ್ನುವಂಥದ್ದು. ಈಗಾಗಲೇ ಸ್ಪೀಕರ್ ಅವರನ್ನ ಸಂಪರ್ಕಿಸಿದಾಗ ಅವರಿಗೆ ಯಾವುದೇ ರೀತಿಯಾದಂಥ ಮಾಹಿತಿ ಪೊಲೀಸ್ ಇಲಾಖೆಯಿಂದ ಬಂದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಅವರನ್ನ ಶಾಸಕ ಹರೀಶ್ ಪೂಂಜಾರನ್ನ ಬಂಧಿಸ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ದಿವ್ಯಾ. ಓಕೆ, ಥ್ಯಾಂಕ್ ಯು ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗೆ.